ಎಲ್ಲ ಹಿರಿಯ ಮತ್ತು ನನ್ನ ಸ್ನೇಹಿತರ ಆಶೀರ್ವಾದದಿಂದ ನಾನು ಜಯಬೇರಿ ಬಾರಿದ್ದೇನೆ. ಅವರಿಗೆಲ್ಲ ಚಿರಋಣಿಯಾಗಿರುತ್ತೇನೆ. 1111 ಓಟ್ ಬಂದಿದೆ. ಚುನಾವಣೆಯಲ್ಲಿ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಉಪಾಧ್ಯಕ್ಷರು ಮತ್ತು ಖಜಾನ್ಸಿಗಳು ಒಳ್ಳೆ ಟೀಮ್ ಬಂದೈತೆ. ಜೊತೆಗೆ 4ನೇ ಬಾರಿ ನಾನು ಅಭೂತಪೂರ್ವವಾದಂಥ ಜಯ ಗಳಿಸಿದ್ದೀನಿ. ಈ ಸಂಘಕ್ಕೆ ನನ್ನ ಸೇವೆ ಶಾಶ್ವತವಾಗಿರ್ತದೆ. ನಾನು ಯಾವಾಗಲೂ ಕೂಡ ಸಂಘದ ಏಳಿಗೆಗಾಗಿ ದುಡಿದಿದ್ದೀನಿ. ಆ ದುಡಿದಿದ್ದಕ್ಕೋಸ್ಕರ ನನ್ನ ವಕೀಲ ಮಿತ್ರರು ನನಗೆ ಪ್ರತಿಫಲವಾಗಿ ನನಗೆ ಮತ್ತು ಇವತ್ತು ಗಳಿಸಿ ನನ್ನ ಜಯಶೀಲರನ್ನಾಗಿ ಮಾಡಿದ್ದಾರೆ. ಆ ವಕೀಲರ ಮಿತ್ರರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗದಿರ ಇದ್ದಂಗೆ, ಯಾವುದೇ ಅವರ ಮತಕ್ಕೆ ಚ್ಯುತಿ ತರದಿರ ಕೆಲಸ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ಮುಂದಿನ 3 ವರ್ಷಗಳ ಕಾಲ ನನ್ನ ಕೆಲಸದ ಮುಖಾಂತರ ನಾನು ಉತ್ತರ ಕೊಡ್ತೀನಿ. ನನ್ನ ಗೆಲ್ಲಿಸಿದ್ದಕ್ಕೆ ಪ್ರತಿಫಲವಾಗಿ ನಾನು ಸಂಘದ ಏಳಿಗೆಗಾಗಿ ಎಲ್ಲ ಪದಾಧಿಕಾರಿಗಳ ಜೊತೆ ಸೇರಿ ದುಡಿತೀನಿ ಅಂತ ಈ ಮೂಲಕ ಎಲ್ಲ ವಕೀಲ ಮಿತ್ರರಿಗೆ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಏನು ಈ ದಿನ 16/2/2025 ಬೆಂಗಳೂರು ವಕೀಲರ ಸಂಘದ ಚುನಾವಣೆ ನಡೆದಿದೆ. ಅದರಲ್ಲಿ ನನಗೆ 2067 ಮತಗಳನ್ನು ನೀಡಿದ ನನ್ನ ಎಲ್ಲ ವಕೀಲ ಬಂಧು ಮಿತ್ರರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸಲು ಇಷ್ಟಪಡುತ್ತೇನೆ. ಏನು ಇವಾಗ ಎಲ್ಲ ಎಲೆಕ್ಟೆಡ್ ಬಾಡಿ ಇದೆ, ಅವ್ರ ಜೊತೆಗೆ ಸೇರಿ ಒಳ್ಳೆ ಕೆಲಸಗಳನ್ನ ನಮ್ಮ ವಕೀಲರ ಸಂಘದ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಈ ಮೂಲಕ ನಿಮ್ಮೆಲ್ಲರಿಗೂ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ನಾನು ಮಾಧ್ಯಮ ಮುಖಾಂತರ ಹೇಳುವುದೇನೆಂದರೆ, ನನ್ನ ಎಲ್ಲ ಸ್ನೇಹಿತರಿಗೆ ನಾನು ಧನ್ಯವಾದಗಳು ತಿಳಿಸ್ತೇನೆ. ನಾನು ಮೇಲ್ ಯೂನಿಟಿಂದ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ಆಯ್ಕೆಯಾಗಿದ್ದೇನೆ. ರೆಡಿ ಸರ್. ನಾನು ಈ ಮಾಧ್ಯಮದ ಮೂಲಕ ತಿಳಿಸುವುದೇನೆಂದರೆ, ನನ್ನ ಸ್ನೇಹಿತರು ಎಲ್ಲರಿಗೂ ನನ್ನ ಧನ್ಯವಾದಗಳು ತಿಳಿಸ್ತೇನೆ. ನಾನು ಮೇಲ್ ಯೂನಿಟಿಂದ ಕಾರ್ಯಕಾರಿ ಸಮಿತಿ ಸದಸ್ಯ ಸ್ಥಾನಕ್ಕೆ ಗೆಲ್ಲಲು ಎಲ್ಲರೂ ಸಹಕಾರ ಕೊಟ್ಟಿದ್ದಕ್ಕೆ ತಮ್ಮ ಧನ್ಯವಾದಗಳು. ಮತ್ತು ಮುಂದಿನ ದಿನಗಳಲ್ಲಿ ನಾನು ಏನು ಕೆಲಸಗಳು ಮಾಡಬೇಕೋ ಅದನ್ನೆಲ್ಲ ತೀರ್ಮಾನ ತಗೊಂಡು ಮಾಡಿಕೊಳ್ಳುತ್ತೇನೆ ಅಂತ ಈ ಸಮಯದಲ್ಲಿ ಹೇಳುತ್ತೇನೆ. ಮತ್ತು ಹೆಚ್ಚು ಮಾತಾಡೋಕ್ಕೆ ಆಗ್ತಾ ಇಲ್ಲ. ದಯವಿಟ್ಟು ಎಲ್ಲರಿಗೂ ಶುಭಾಶಯಗಳು ನನ್ನ ಪರವಾಗಿ ಮತ್ತು ಎಲ್ಲ ಹಿತೈಷಿಗಳಿಗೂ ನನ್ನ ಪರವಾಗಿತ್ತ. ಥ್ಯಾಂಕ್ ಯು. ಆ ವಕೀಲರೆಲ್ಲರೂ ನನಗೆ ಮತ ಹಾಕಿದ್ದಾರೆ. ಅವರಿಗೆಲ್ಲ 2ನೇ ಸ್ಥಾನದಲ್ಲಿ ನಾನು ಆಯ್ಕೆಯಾಗಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತೇನೆ. ಇನ್ನು 375 ಓಟುಗಳನ್ನು ಕೊಡುವ ಮೂಲಕ ನನ್ನ ಗೆಲ್ಲಿಸಿಕೊಟ್ಟಿದ್ದಾರೆ. ಧನ್ಯವಾದ. ನಾನು ಈ ವಕೀಲರ ಸಂಘದಲ್ಲಿ ಉಪಾಧ್ಯಕ್ಷ ಸ್ಥಾನ ಸುಪ್ರೀಂ ಕೋರ್ಟಿಂದ ಹೊಸದಾಗಿ ಕೊಟ್ಟಿದ್ದರು. ಮೊದಲನೇ ಉಪಾಧ್ಯಕ್ಷನಾಗಿ ನಾನು ಆಯ್ಕೆಯಾಗಿರೋದಕ್ಕೆ ತುಂಬ ಸಂತಸ ವ್ಯಕ್ತಪಡಿಸ್ತಾ ಇದ್ದೀನಿ. ಈ ಗೆಲುವು ನನ್ನ ಗೆಲುವಲ್ಲ, ನನ್ನ ಜೊತೆ ಇರುವಂಥ ನನ್ನ ಕುಟುಂಬದವರೇ ಆಗಿರುವಂಥ ವಕೀಲರದ ಗೆಲುವಿದು. ನನಗೆ ಬೆನ್ನು ಎಲುಬಾಗಿ ನಿಂತು ನನಗೆ ಸಹಾಯ ಮಾಡಿದ ಎಲ್ಲ ನನ್ನ ವಕೀಲ ಬಾಂಧವರುಗಳಿಗೆ, ನನ್ನ ಸ್ನೇಹಿತರುಗಳಿಗೆ ಈ ಗೆಲುವು ಅವರಿಗೆ ಅರ್ಪಿಸ್ತಾ ಇದ್ದೀನಿ. ನಾನು ವಕೀಲರ ಸಂಘದಲ್ಲಿ ನೆನೆಗೆ ಬಿದ್ದಿರೋ ಅಂಥ ಕೆಲವು ಕಾರ್ಯಕ್ರಮಗಳಿದ್ದಾವೆ, ಅವನ್ನೆಲ್ಲ ಕಾರ್ಯಗತಗೊಳಿಸ್ತೀನಿ. ಅವ್ರ ಜೊತೆ ನಿಲ್ತೀನಿ. ವಕೀಲರು ಮತ್ತು ಅವರ ಕುಟುಂಬದವರಿಗೆ ಬೆನ್ನೆಲುಬಾಗಿ ನಿಂತು ಕೆಲಸ ಮಾಡ್ತೀನಿ. ಅವ್ರ ಜೊತೆ ಇರ್ತೀನಿ ಅಂತ ಹಗಲು ರಾತ್ರಿ ಅವ್ರ ಜೊತೆ ಇರ್ತೀನಿ. ವಕೀಲರಿಗೆ ಗೌರವಕ್ಕೆ ಧಕ್ಕೆ ಬರದಿರೋ ರೀತಿ ಕೆಲಸ ಮಾಡ್ತೀನಿ ಅಂತ ಅವರೆಲ್ಲರಿಗೂ ಈ ಮೂಲಕ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ಹೆಚ್ಚು ಅಭಿವೃದ್ಧಿ ಅವರೇನು ಕೇಳ್ತಾರೆ, ಅದು ಇನ್ನೂ ಫೈನಲ್ ಅವ್ರು ಕೊಡಲಿಲ್ಲ. ಹತ್ತತ್ರ 2,000 ಲೀಡು ಅಂತ ಹೇಳ್ತಾ ಇದ್ದಾರೆ. 5,000 ಚಿಲ್ಲರೆ ಈ ಗೆಲುವು ನನ್ನ ಎಲ್ಲ ಸ್ನೇಹಿತರಿಗೆ ಸೇರಬೇಕಾಗಿರುವಂಥ ಗೆಲುವು. ಡೈನಾಮಿಕ್ಕು ಒಳ್ಳೆ ಸ್ಟಿಪ್. ಈ ಕ್ಯಾಂಡಿಡೇಟು ಒಳ್ಳೆ ಒಂದನ್ನು ಸೆಲೆಕ್ಟ್ ಮಾಡಿದ್ದಾರೆ, ಎಲೆಕ್ಟ್ ಮಾಡಿದ್ದಾರೆ. ಅದೇ ಥರ ಪ್ರೆಸಿಡೆಂಟ್ಗೂ ಕೂಡ ಒಳ್ಳೆ ಕ್ಯಾಂಡಿಡೇಟ್ನೇ ಎಲೆಕ್ಟ್ ಮಾಡಿದ್ದಾರೆ. ನಮ್ಮ ಒಂದು ಅಡ್ವೊಕೇಟ್ಸ್ ಪೆಟರ್ನಿಟಿಗೆ ಒಂದು ಡಿಗ್ನಿಟಿ ಡೆಕೋರಮನ್ನು ಮೇಂಟೈನ್ ಮಾಡುವಂಥ ಕ್ಯಾಂಡಿಡೇಟ್ಸನ್ನು ನಮ್ಮ ಅಡ್ವೊಕೇಟ್ಸು ಎಲೆಕ್ಟ್ ಮಾಡಿದ್ದಾರೆ. ಅದಕ್ಕೆ ಥ್ಯಾಂಕ್ಸ್ ಎಲ್ರಿಗೂ. ಎಲ್ಲ ಸ್ನೇಹಿತರು, ನಮ್ಮ ಆತ್ಮೀಯ ಅಧ್ಯಕ್ಷರು, ಎಲ್ಲ ಗೆದ್ದಿರುವಂಥ ಪದಾಧಿಕಾರಿಗಳಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳು ಹೇಳ್ತೀನಿ. ಅತಿ ಹೆಚ್ಚಿನ ಇದರಲ್ಲಿ ನನಗೆ ಖುಷಿ ತಂದಂಥ ವಿಷಯ ನಮ್ಮ ಶಿವಶಂಕರನ ಗೆಲುವು. ನನಗೆ ಅದು ನನ್ನ ಒಂದು ಉದ್ದೇಶ ಆಗಿತ್ತು. ಅದು ಇವತ್ತಿನ ದಿನ ನನಗೆ ಹೆಚ್ಚು ಖುಷಿ ತಂದಿದೆ. ಎಲ್ಲರಿಗೂ ಧನ್ಯವಾದಗಳು.
ಧನ್ಯವಾದಗಳು. ಅವರಿಗೆ ಮತ ನೀಡಿ ಎಲ್ಲ ನಿಲ್ಲಿಸಿರುವಂಥ ಎಲ್ಲ ವಕೀಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಬೆಂಗಳೂರು ವಕೀಲರ ಸಂಘ ಚುನಾವಣೆ ತಮಗೆಲ್ಲ ಗೊತ್ತೇ ಇದೆ. ಇದು ಏಷ್ಯಾದಲ್ಲೇ ಬೃಹತ್ವಾದಂತಹ ಒಂದು ಸಂಸ್ಥೆ ಆಗಿರೋದ್ರಿಂದ ಇಡೀ ದೇಶ, ಇಡೀ ಪ್ರಪಂಚ ನಮ್ಮ ಚುನಾವಣೆಯನ್ನು ನೋಡ್ತದೆ. ಇವತ್ತು ಇಲ್ಲಿ ಗೆಲುವು ಸಾಧಿಸೋದಷ್ಟು ಈಸಿ ಅಲ್ಲ. ಇವತ್ತು ಎಲ್ಲ ಅಭೂತಪೂರ್ವವಾದಂಥ ಗೆಲುವು ಇವತ್ತು ಆಗಿದೆ. ವಿಶೇಷವಾಗಿ ನಮ್ಮ ಮಾನ್ಯ ಅಧ್ಯಕ್ಷರು ಮತ್ತು ಪುರ ಆಯ್ಕೆ ಆಗಿದ್ದಾರೆ. ಈಗ ಹೈಕೋರ್ಟು, ಮೇಯಲ್ಲು ಮತ್ತು ಮ್ಯಾಜಿಸ್ಟ್ರೇಟ್ ಕೋರ್ಟ್ನ ರಿಸಲ್ಟ್ ಈಗ ಅನೌನ್ಸ್ ಆಗಿದೆ. ಈಗ ಸಿವಿಲ್ ಕೋರ್ಟ್ ನಡೀತಾ ಇದೆ. ಇದರಲ್ಲಿ ವಿಶೇಷವಾಗಿ ನಮ್ಮ ಶಿವಶಂಕರಣ್ಣವರು ಹಿರಿಯ ವಕೀಲರ ಜೊತೆಗೆ ಹಿರಿಯ ರಾಜಕಾರಣಿ. ಅವರು ಸತತವಾಗಿ ನಮ್ಮ ವಕೀಲರ ಸಂಘಕ್ಕೆ ಅಭೂತವಾದ ಸೇವೆಯನ್ನು ಸಲ್ಲಿಸ್ಕೊಂಡು ಬಂದಿದ್ದಾರೆ. ಅವರ ಸೇವೆಯನ್ನು ಪರಿಗಣಿಸಿ ನನ್ನೆಲ್ಲ ಗೌರವಾನ್ವಿತ ವಕೀಲ ಮಿತ್ರರು ಇವತ್ತು ಅವರಿಗೆ ಬೆಂಬಲವಾಗಿ ಸೂಚಿಸಿ ಇವತ್ತು ಅತ್ಯಧಿಕ ಮತಗಳಿಂದ ಗೆಲ್ಲಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ನಮ್ಮ ವಕೀಲರ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು ಮತ್ತು ಕೃತಜ್ಞತೆ ಅರ್ಪಿಸ್ತಾ ಇದ್ದೇನೆ. ಗೆದ್ದಿರತಕ್ಕಂಥ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ವಕೀಲರ ಸಂಘ ಇಡೀ ಏಷ್ಯಾದಲ್ಲೇ ಅತಿ ದೊಡ್ಡವಾದಂಥ ಸಂಸ್ಥೆ. ಆ ಸಂಸ್ಥೆ ಇಂದು ಭಾನುವಾರದಂದು ಚುನಾವಣೆ ನಡೆದು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ವಿವೇಕ್ ಸುಬ್ಬಾರೆಡ್ಡಿಯವರು ಅತಿ ಹೆಚ್ಚು ಮತಗಳನ್ನು ಗಳಿಸುವುದರ ಮುಖಾಂತರ ಗೆಲುವು ಸಾಧಿಸಿದರೆ ಅವರಿಗೆ ಫಸ್ಟ್ ಆಫ್ ಆಲ್ ಕೃತಜ್ಞತೆಗಳನ್ನು ತಿಳಿಸಬೇಕಾದಂಥ ನಮ್ಮದೆಲ್ಲದ ಕರ್ತವ್ಯ. ಅದೇ ರೀತಿ ಯಾರ್ಯಾರು ಈಗ ಎಲ್ಲ ಯೂನಿಟ್ಗಳಲ್ಲಿ ಗೆದ್ದಿದ್ದಾರೋ ಅವ್ರಿಗೆಲ್ರಿಗೂ ನಾನು ವೈಯಕ್ತಿಕವಾಗಿ ಆಗ ನಮ್ಮ ಇಲ್ಲಿರ್ತಕ್ಕಂಥ ಎಲ್ಲ ಸಹಚರರೊಂದು ಅವರಿಗೆ ಅಭೂತಪೂರ್ವ ಒಂದು ವಂದನೆಗಳನ್ನು ತಿಳಿಸ್ತೀನಿ. ಅದೇ ರೀತಿ ಶಿವಶಂಕರಣ್ಣವರು 2 ಸರಿ ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ ಆಗಿ ಒಂದು ಕ್ರಿಕೆಟ್ ಅನ್ನೋದು ಒಂದು ಹುಟ್ಟಾಕಿದ್ದೆ ಅವರು. ಕ್ರಿಕೆಟ್ಗೆ ಒಂದು ಕಲೆ ಕೊಟ್ಟಿದ್ದೆ ಅವರು, ಬೆಲೆ ಕೊಟ್ಟಿದ್ದೆ ಅವರು ಕ್ರೀಡಾ ಇದಕ್ಕೆ. ಇವತ್ತು ಅವರು ಎಷ್ಟೇ ಅವರು ಸೋಲು ಅನುಭವಿಸ್ತಾರೆ ಅಂತ ಸುಮಾರು ಜನ ಕಾಯ್ತಾ ಇದ್ರು ವಕೀಲರು. ಈ ಒಂದು ಸಂದರ್ಭದಲ್ಲೂ ಅವರು ಅತಿ ಹೆಚ್ಚಿನ ಮತಗಳ ಗಳಿಸುವುದರ ಮೂಲಕ ವಿಜೇತರಾಗಿರೋದು ಎಲ್ರಿಗೂ ಸಂತಸ ತಂದಿದೆ. ಅವರಿಗೆ ಒಳ್ಳೆಯದಾಗಲಿ. ನಮಸ್ತೆ. ಅವ್ನು ಗೆದ್ದಿರೋದು ಖುಷಿಯಾಗಿದೆ. ಗೆಲುವಿನಿಂದ ಅವ್ನ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗಿದೆ. ಯಾರ್ಯಾರು ಓಟ್ ಕೊಟ್ಟು ಅವನ್ನ ಗೆಲ್ಲಿಸಿದಾರೋ ಅವ್ರ ವಿಶ್ವಾಸನ ಉಳಿಸ್ಕೊಂಡು ಹೋಗ್ಬೇಕು, ಕೆಲಸ ಮಾಡಬೇಕು, ಅದು ಮುಖ್ಯ. ಸುಮ್ಮನೆ ಒಂದು ಪೋಸ್ಟಿಗೆ ಗೆಲ್ಲೋದಲ್ಲ, ಜನರ ಕಷ್ಟ, ಲಾಯರ್ಸ್ ಏನು ಬೇಕು ಆ ಅವಶ್ಯಕತೆಗಳನ್ನ ಅವ್ನು ಪೂರೈಸಬೇಕು ಅನ್ನೋದೇ ನನ್ನ ಇಷ್ಟ. ಆ್ಯಂಡ್ ಥ್ಯಾಂಕ್ ಯು ಎವ್ರಿಬಡಿ ಹೂ ಹ್ಯಾಸ್ ಕ್ಯಾಸ್ಟೆಡ್ ದೇರ್ ವೋಟ್ ಫಾರ್ ಹಿಮ್. ತಾಯಿಯಾಗಿ ತಾವು ಏನು ಮುಂದಿನ ದಿನಗಳು ಕನಸಿರ್ತದೆ, ಇದೇ ಥರ ಆಗಬೇಕು, ಹಿಂಗೆ ಇರಬೇಕಂತೇಳಿ? ನನಗೆ ಯಾವತ್ತೂ ಮೊದಲಿಂದಲೂ ಅಷ್ಟೇ, ನನ್ನ ಗಂಡನೂ ಅಷ್ಟೇ. ಅವರು ರಾಜಕೀಯದಲ್ಲಿ ಒಬ್ಬರು ಲೀಡಿಂಗ್ ಪೊಲಿಟಿಷಿಯನ್. ಬಟ್ ಅವರು ನ್ಯಾಯ ರೀತಿಯಿಂದಲೇ ಅವರಿದ್ದು, ಅವ್ರಿಗೆ ಅನ್ಯಾಯ ಆಯಿತು. ಅವರೊಳ್ಳೆತನ ನನಗೊಳ್ಳೆ ಮಗ ಕೊಟ್ಟಿದ್ದಾನೆ. ಅವನು ಅವ್ರ ತಂದೆ ಥರ ಹೆಸರನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅನ್ನೋದು ಆಸೆ. ಅವ್ರ ತಂದೆ ಆಸೆನ ನನ್ನ ಮಗ ನನಗೆ ಪೂರೈಸಬೇಕು ಅನ್ನೋದು ಇಷ್ಟ. ಬೆಂಗಳೂರು ವಕೀಲರ ಸಂಘದ 2025 ಚುನಾವಣೆ ಒಂದು ಮಹತ್ವದ ದಿಕ್ಸೂಚಿ. ಧರ್ಮ ಅಧರ್ಮ ಯುದ್ಧದ ಒಂದು ಗೆಲುವು ಅಂತ ಹೇಳಿ ನಾನು ಬಿಂಬಿಸಿದ್ದೀನಿ. 2025 ಚುನಾವಣೆ ಒಂದು ಮಹತ್ವಾಕಾಂಕ್ಷೆಯಿಂದ ವಕೀಲರು ಒಂದು ಮತದಾನವನ್ನು ಮಾಡಿದ್ದಾರೆ. ಈ ಒಂದು ಮತದಾನವನ್ನು ಭವಿಷ್ಯದಲ್ಲಿ ಬೆಂಗಳೂರು ವಕೀಲರ ಸಂಘದ ಒಂದು ಚುನಾವಣೆಯಲ್ಲಿ ಒಂದು ಬೇರೆ ದಿಕ್ಕನ್ನು ತಗೊಂಡೋಗೋಂಥ ಒಂದು ತಂಡವನ್ನು ಗೆಲ್ಲಿಸಿದ್ದಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಒಟ್ಟುಗೂಡಿ ಕೆಲಸ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೀವಿ. ಅದೇ ರೀತಿ ಭವಿಷ್ಯದಲ್ಲಿ ಒಂದು ವಕೀಲರ ಒಂದು ಕೊಡುಗೆ ಒಂದು ಸಮಾಜಕ್ಕೆ ಮತ್ತು ನ್ಯಾಯಾಲಯದಲ್ಲಿ ಆ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಹೇಳಿ ನಮ್ಮ ಒಂದು ಉದ್ದೇಶ ಇಟ್ಕೊಂಡು ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತೀನಿ. ವಿನ್ ಆಗಿರುವಂಥದ್ದು ಅಂದರೆ ಒಂದು ಜವಾಬ್ದಾರಿ ಕೊಟ್ಟಿರುವಂಥದ್ದು. 999 ಜನ ಸೀರಿಯಲ್ ನಂಬರ್ 1ಗೆ ವೋಟ್ ಕೊಟ್ಟುಬಿಟ್ಟು ಅರವಿಂದ್ ಕಾಮತ್ ಪಿ ಎಂಬ ಈ ಮನುಷ್ಯ ನಮ್ಮ ಮೆಂಬರ್ ಅಸೋಸಿಯೇಷನ್ ಹೈಕೋರ್ಟ್ ಯೂನಿಟ್ನವರು. ನಮ್ಮ ಅಸೋಸಿಯೇಷನ್ನ ಗವರ್ನಿಂಗ್ ಕೌನ್ಸಿಲ್ ಆಗಿ ನಮ್ಮನ್ನು ರೆಪ್ರೆಸೆಂಟ್ ಮಾಡಿಬಿಟ್ಟು ನಮ್ಮ ತೊಂದರೆಗಳನ್ನು, ನಮಗೆ ಯಾವ ರೀತಿಯ ಫೆಸಿಲಿಟೀಸ್ಗಳು ಬೇಕು, ಅವರ ಇಶ್ಯೂಸ್ಗಳನ್ನು ಹಿಯರ್ ಮಾಡಿ ಅದನ್ನು ರಿಸಾಲ್ವ್ ಮಾಡಲಿಕ್ಕೆ ಕೇಪಬಲ್ ಇದ್ದಾನೆ ಅಂತೇಳಿ ನೀವು ನಮ್ಮ ಮೇಲೆ ರೆಸ್ಪಾನ್ಸಿಬಿಲಿಟಿ, ಅದನ್ನು ಜವಾಬ್ದಾರಿ ಹೊರಿಸಿದ್ದೀರಾ. ನಾನು ಖಂಡಿತವಾಗ್ಲೂ ನನ್ನ ಮನಸ್ಸಾರೆ ಎಲ್ಲ ಶಕ್ತಿಯನ್ನು ಆ ಡೈರೆಕ್ಷನಲ್ಲಿ ತೊಗೊಂಡ್ಬಿಟ್ಟು ಐ ವಿಲ್ ಮೇಕ್ ಮೈ ಅಸೋಸಿಯೇಷನ್ ಮಚ್ ಸ್ಟ್ರಾಂಗರ್ and definitely work along with my president, general secretary, treasurer, the vice president and all my brother and sister governing councils who have got elected. Jai Hind, Jai Karnataka. ಈ ಜಯ ನನ್ನ
ಈ ಸಂಸ್ಥೆಯಲ್ಲಿರುವಂಥ ಎಲ್ಲ ಸದಸ್ಯರ ಜಯ ಅಂತ ನಾನು ಅಂದ್ಕೊಳ್ತೇನೆ. ದಿಸ್ ಸಕ್ಸಸ್ ಬಿಲಾಂಗ್ಸ್ ಟು ಆಲ್ ದ ರಾಯಲ್ ಮೆಂಬರ್ಸ್ ಆಫ್ ಮೈ ಅಸೋಸಿಯೇಷನ್. ಇಟ್ಸ್ ಅ ವೆರಿ ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಈಚ್ ಒನ್, ಆಲ್ ದ ಸಕ್ಸಸ್ ಗೋಸ್ ಟು ಈಚ್ ಒನ್ ಆಫ್ ದ ಮೆಂಬರ್. I also congratulate all my office bearers, the president and the general secretary as of now who has won. So thanks to all the members who had been part of my journey. So thank you one and all. ಏನು ಅಜೆಂಡಾ ಇಟ್ಕೊಂಡು ಚುನಾವಣೆ? ಅಜೆಂಡಾ ಅಂದರೆ ತುಂಬ ನನಗೆ ನಮ್ಮ ಏನು ಅಡ್ವೊಕೇಟ್ ಫ್ರೆಟರ್ನಿಟಿ ಇದೆ, ಈ ಒಂದು ನಮ್ಮ ಇನ್ಸ್ಟಿಟ್ಯೂಷನನ್ನು, ನಮ್ಮದು ಇಡೀ ಏಷ್ಯಾದಲ್ಲೇ ಅತ್ಯಂತ ಪ್ರಬಲವಾದ ಸಂಸ್ಥೆ ಮತ್ತು ಇದರಲ್ಲಿ ಹೆಚ್ಚಿನ ಸದಸ್ಯರಿದ್ದಾರೆ. ಅವರಿಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಏನು ಕಾಂಪಿಟೆನ್ಸಿ, ಅಡ್ವೊಕೇಟ್ ಕಾಂಪಿಟೆನ್ಸಿಯನ್ನು ನಾವು ಅದನ್ನು ಹೆಚ್ಚಿಸಬೇಕಾಗತ್ತೆ. ನನ್ನ ಮೊದಲ ಧ್ಯೇಯ ಅದು. ಯಾಕೆಂದರೆ ಎಲ್ಲ ವಕೀಲರಲ್ಲೂ ಆ ಶಕ್ತಿ ಇದೆ. ಆ ಶಕ್ತಿಯನ್ನು ಗುರುತಿಸ್ಕೊಂಡು ನಾವು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೀಬೇಕು ಅಂತ ಹೇಳ್ತೇನೆ. ಮತ್ತು ಮೂಲಭೂತ ಸೌಕರ್ಯಗಳು ಅವು ತುಂಬ ಅವಶ್ಯಕತೆ ಇದೆ, ಅದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಫಿನಾನ್ಷಿಯಲ್ ಟ್ರಾನ್ಸ್ಪರೆನ್ಸಿ ತುಂಬ ಅವಶ್ಯಕತೆ ಆ್ಯಂಡ್ ಡಿಜಿಟಲೈಸೇಷನ್. ಸೊ ಇದೆಲ್ಲವೂ ತುಂಬ ಆ್ಯಸ್ ಆಫ್ ನೌ ಇಟ್ ಇಸ್ ವೆರಿ ವೆರಿ ಎಸೆನ್ಷಿಯಲ್ ಫಾರ್ ದಿ ಪ್ರಾಪರ್ ಅಡ್ಮಿನಿಸ್ಟ್ರೇಟಿವ್ ಪ್ರೋಸೆಸ್ಸಲ್ಲಿ. ಸೊ ಇದೆಲ್ಲವೂ ನನ್ನ ಒಂದು ಬ್ಲೂ ಪ್ರಿಂಟ್. ಸೊ ಆ್ಯಸ್ ಆಫ್ ನೌ, ಸೊ ದಿಸ್ ಇಸ್ ಮೈ ಬ್ಲೂ ಪ್ರಿಂಟ್ ಆ್ಯಂಡ್ ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಬಿ ಪಾರ್ಟ್ ಆಫ್ ಮೈ ಜರ್ನಿ. ಇದು ಮೊದಲನೇದು. ಈ ಜಯ ಏನಿದೆ ಇದು ಮೊದಲನೇದು. ಇನ್ನು ಮುಂದೆ ನಾ ಏನೇ ಕೆಲಸ ಮಾಡೋದಿದ್ರು ಸಂಸ್ಥೆಯ ಪರವಾಗಿ ಆ ಕೆಲಸದಲ್ಲಿ ನನ್ನ ಎಲ್ಲ ಈ ನಮ್ಮ ರಾಯಲ್ ವೋಟರ್ಸ್ ಸದಸ್ಯರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಭಾಗಿಯಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿಕೊಂಡು ನಮ್ಮ ಸಂಸ್ಥೆಯನ್ನು ಅತ್ಯಂತ ಶ್ರೇಷ್ಠ ಮತ್ತು ವೆರಿ ಪವರ್ಫುಲ್ ಆರ್ಗನೈಸೇಷನ್ ಆಗಿ ಬೆಳೀಲಿಕ್ಕೆ ನಾನು ವರ್ಕ್ ಮಾಡಬೇಕು ಅಂತ ಹೇಳಿ ನಾನು ಡಿಸೈಡ್ ಮಾಡಿದ್ದೇನೆ. ನಮ್ಮ ಸುಬ್ಬಾರೆಡ್ಡಿ ಸಾರು ಸತತವಾಗಿ ಹ್ಯಾಟ್ರಿಕ್ ಆಗಿ ಈ ಒಂದು ವಕೀಲರ ಸಂಘದಲ್ಲಿ ಬಹಳ ವಕೀಲರು ನೆನಪಿಟ್ಕೊಳ್ಳುವಂಥ ಕೆಲಸಗಳನ್ನು ಮಾಡಿ ಅಡಿಪಾಯ ಹಾಕ್ಕೊಟ್ಟಿದ್ದಾರೆ. ಅದೇ ರೀತಿ ಅವ್ರ ಮಗವರು ತಂದೆಯ ಹೆಸರನ್ನು ಉಳಿಸ್ಲಿಕ್ಕೆ ಅದೇ ದಾರಿಯಲ್ಲಿ ಒಳ್ಳೆಯ ಜನಮುಖಿ ಕೆಲಸಗಳನ್ನು ಮಾಡಿಕೊಂಡು ಬಂದರು. ಹೊಗಳಿಕೆ ತೆಗಲಿಕ್ಕೆ ಎಲ್ಲ ಬಹಳ ಬಂತು, ಆದರೂ ಅವರು ಅದಕ್ಕೇನು ಕಿವಿಗೊಡಲಿಲ್ಲ. ಇವತ್ತು ಅವ್ರ ಕಾರ್ಯಶೀಲತೆಯಿಂದ ಅವರಿಗೆ ನಮ್ಮ ವಕೀಲ ಬಂಧುಗಳು ಗುರುತಿಸಿ ಮತ್ತೆ ಅವ್ರನ್ನ ಅಧ್ಯಕ್ಷ ಸ್ಥಾನಕ್ಕೆ ತಂದು ಕೊಟ್ಟಿದ್ದಾರೆ, ಪುನರಾಯ್ಕೆ ಮಾಡಿದ್ದಾರೆ. ಅಂದರೆ ವರ್ಕ್ ಟ್ರೆಂಡು, ನಾವೇನು ಕೆಲಸ ಮಾಡ್ತೀವಿ ಅದ್ರದ್ದು ಎಫೆಕ್ಟ್ ಅಂತ ನಾನು ಹೇಳ್ತಾ ಅವ್ರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬೆಂಗಳೂರು ವಕೀಲರ ಸಂಘ ಏಷ್ಯಾದಲ್ಲಿ ಅತ್ಯಂತ ಪ್ರತಿಷ್ಠವಾದ ಸಂಘ. ಆ ಸಂಘಕ್ಕೆ ಇವತ್ತು ವಿವೇಕ್ ಸುಬ್ಬಾರೆಡ್ಡಿ ಅವರು ಆಯ್ಕೆಯಾಗಿರೋದು ನಮಗೆಲ್ಲರಿಗೂ ಸಂತೋಷವಾದಂಥ ಸಂಘ. ಯಾಕೆ ಅಂತಂದರೆ ನಾವು ಒಂದು ಮಾತು ಕೊಟ್ಟಿದ್ವಿ, ಹಿಂದಿನ ಚುನಾವಣೆಗಿಂತ ಒಂದು ಮತ ಕಡಿಮೆ ಆದರೂ ನೀವು ಸೋತಂಗೆ ಅಂತ ನಾವು ಅವ್ರಿಗೆ ಹೇಳಿದ್ವಿ. ಯಾಕೆ ಅಂತಂದರೆ ಅವರು ಅಷ್ಟು ಕೆಲಸ ಮಾಡಿದ್ದಾರೆ. ಇವತ್ತು ನೀವು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಟಾಯ್ಲೆಟ್ಗಳು ಇವತ್ತು ಏರ್ಪೋರ್ಟಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಟಾಯ್ಲೆಟ್ಗಳಿಗಾಗಲಿ ಆಮೇಲೆ ಟೈಲ್ಸ್ಗಳಾಗಲಿ ನಮ್ಮ ಸಂಘವನ್ನು ಅಭಿವೃದ್ಧಿ ಮಾಡಿದ್ದಾರೆ. ಇವತ್ತು ಟೈಪಿಂಗ್ ಪೂಲ್ ನೋಡ್ಬೋದು, ಇವತ್ತು ಸಾಫ್ಟ್ವೇರ್ ಕಂಪನಿಗಿಂತ ಕಡಿಮೆ ಇಲ್ದಂಗೆ ಆಗಿದೆ. ಆ ರೀತಿಯಲ್ಲಿ ಅದೇ ಒಂದೇ ಅಲ್ಲ, ಎಲ್ಲ ಯುವ ವಕೀಲರಿಗೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಎಲ್ಲ ಯೂನಿಟಿಯಲ್ಲೂ ಅವರಿಗೆ ಅಭಿವೃದ್ಧಿ ಪೂರ್ವಕವಾದಂಥ ಕೆಲಸಕ್ಕೆ ಅವರಿಗೆ ಮತ ನೀಡಿದ್ದಾರೆ. ಎಲ್ಲ ಯೂನಿಟಿಯವ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ಯಾಕೆ ಅವರು ಗೆಲ್ಲುತ್ತಾರೆ ಅನ್ನೋದಕ್ಕೆ ಇದು ಒಂದೇ ನಿದರ್ಶನ ಅಂತ ನಾವು ಘಂಟಾಘೋಷವಾಗಿ ಹೇಳ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ವಿವೇಕ್ ಸುಬ್ಬಾರೆಡ್ಡಿ ಅವರಿಗೆ ಈ ಒಂದು ಗೆಲುವಿಗೆ ಬೆಂಗಳೂರು ವಕೀಲರ ಸಂಘ ಒಂದು ದೊಡ್ಡ ಬಹುಮತದ ತೀರ್ಪನ್ನು ಕೊಟ್ಟಿದೆ. ವಿವೇಕ್ ಸುಬ್ಬಾರೆಡ್ಡಿ ಅವರಿಗೆ ಪ್ರೆಸಿಡೆಂಟ್ ಆಗಿ ಚುನಾಯಿಸಿದ್ದಾರೆ. ನಾನು ಎಲ್ಲ ವಕೀಲ ಮಿತ್ರರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಾನು ಹೇಳಿದ ಹಾಗೆ ಈ ಮುಂದಿನ 3 ವರ್ಷಗಳು ಅಭಿವೃದ್ಧಿಯ ಹಾದಿಯಲ್ಲಿ ಈ ಬೆಂಗಳೂರು ವಕೀಲರ ಸಂಘ ಹೋಗಬೇಕು, ಒಳ್ಳೆ ಸಂಸ್ಥೆಯಾಗಿ ಬೆಳಿಬೇಕು, ಹಾಗೂ ನಮ್ಮಲ್ಲಿರುವಂಥ ನಿಜವಾದ ಕಷ್ಟಗಳನ್ನು ಸರಿಪಡಿಸೋದಕ್ಕೆ ನನ್ನನ್ನು ಚುನಾಯಿಸಿದ್ದಾರೆ, ಆಯ್ಕೆ ಮಾಡಿದ್ದಾರೆ. ನಾನು ಎಲ್ಲ ಮತದಾರರಿಗೂ ವಂದಿಸ್ತೀನಿ. ತಾವು ಕೊಟ್ಟಿರೋ ತೀರ್ಪನ್ನು, ತಮ್ಮ ಭರವಸೆಯನ್ನು, ತಾವು ನನ್ನ ಮೇಲೆ ಇಟ್ಟಿರುವಂತಹ ಒಂದು ನಂಬಿಕೆಯನ್ನು ಉಳಿಸ್ಕೊತೀನಿ ಮೊದಲನೇದಾಗಿ. ಹಾಗೂ ಯಾರು ಅಪಪ್ರಚಾರಗಳು ಮಾಡಿ ಇಲ್ಲದೇ ಇರೋದನ್ನ ಹೇಳಿ
ವದಂತಿಗಳನ್ನು ಬಿಟ್ಟು ದಿನನಿತ್ಯ ಈ ಸುಳ್ಳು ವದಂತಿಗಳನ್ನು ಮಾಡ್ತಾಯಿದ್ರು. ಆ ವದಂತಿಗಳು ಸೋತಿವೆ. ನೈಜವಾದ ಬದಲಾವಣೆಗಾಗಿ ಹಾಗೂ ನೈಜವಾದ ಅಭಿವೃದ್ಧಿಗಾಗಿ ವಕೀಲ ಮಿತ್ರರು ನನ್ನನ್ನು ಚುನಾಯಿಸಿದ್ದಾರೆ. ನಾನು ಅವರು ನೀಡಿರುವ ಭರವಸೆ ಹಾಗೂ ಅವರು ಇಟ್ಟ ನಂಬಿಕೆಯನ್ನು ಉಳಿಸ್ಕೊತೀನಿ ಹಾಗೂ ನನ್ನ ಕೆಲಸವನ್ನು ಅಭಿವೃದ್ಧಿಯ ಕೆಲಸವನ್ನು ಮುಂದುವರಿಸ್ತೀನಿ. ನಮ್ಮ ವಕೀಲರ ಕ್ಷೇಮಾಭಿವೃದ್ಧಿಗಾಗಿ ಶ್ರಮಿಸ್ತೀನಿ ಹಾಗೂ ದಿನನಿತ್ಯ ದುಡಿತೀನಿ ಅಂತ ಯುವ ವಕೀಲರಿಗಾಗಿ ಎಲ್ಲರಿಗೂ ದುಡಿತೀನಿ ಅಂತ ಹೇಳ್ತಾ ನನಗೆ ಇವತ್ತು ಈ ಜಯ ಅತ್ಯಂತ ಆನಂದವನ್ನು ತಂದಿದೆ. ಯಾಕೆ ಅಂತಂದರೆ ನನ್ನ ತಂದೆಯವರು 8 ಬಾರಿ ಗೆದ್ದಿದ್ರು. ಈಗ ನಮಗೆ 2 ಬಾರಿ ಅವಕಾಶ, 2ನೇ ಬಾರಿ ನಾನು ಗೆದ್ದಿದ್ದೀನಿ. ನಮ್ಮ ತಂದೆಯವರು ಇಟ್ಟಂತಹ ದಾಖಲೆಯನ್ನು ನಾನು ಸ್ವಲ್ಪ ಮಟ್ಟಿಗೆ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ನಮ್ಮ ಬೆಂಗಳೂರು ವಕೀಲರ ಸಂಘ ಹಾಗೂ ನಾನು ಈ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ. ನನಗೆ 3 ತಿಂಗಳಿಂದ ದಿನನಿತ್ಯ ಅನೇಕ ವಕೀಲ ಮಿತ್ರರು ನನಗೆ ದಿನನಿತ್ಯ ಫೋನ್ ಮಾಡಿ ನನ್ನನ್ನು ಎಬ್ಬಿಸಿ ನನಗೆ ವಕೀಲರನ್ನು ಭೇಟಿ ಮಾಡು ಅಂತ ಹೇಳಿ ನಮ್ಮ ಚುನಾವಣೆಯಲ್ಲಿ ಹೇಗೆ ಮಾಡಬೇಕು ಅಂತ ಡೇ ಆ್ಯಂಡ್ ನೈಟ್ ಇದ್ದಂತಹ ವಕೀಲ ಮಿತ್ರರು, ಹಿರಿಯರು ಹಾಗೂ ಎಲ್ಲ ವಕೀಲ ಮಿತ್ರರನ್ನ ನಾನು ಎಂದಿಗೂ ಸಹ ಮರೆಯೋದಕ್ಕಾಗಲ್ಲ. ಈ ಗೆಲುವು ಅವರ ಗೆಲುವು ಹಾಗೂ ಶ್ರೀ DL ಜಗದೀಶ್ ಹಾಗೂ ಮುನಿಯಪ್ಪನವರು ಈ ಗೆಲುವಿನಲ್ಲಿ, ಸದಾಶಿವ ರೆಡ್ಡಿ ಅವರೆಲ್ಲ ಈ ಗೆಲುವಿನಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿ ಅವರು ಮುಂದೆ ನಿಂತು ಗೆಲ್ಲಿಸಿದ್ದಾರೆ. ಶ್ರೀ H.C. ಶಿವರಾಮ್ ಸಹ ನನಗೆ ಒಂದು ರೀತಿಯಲ್ಲಿ ಒಂದು ಆಸರೆಯಾಗಿದ್ದರು ಹಾಗೂ ಮ್ಯಾಜಿಸ್ಟ್ರೇಟ್ ಎಲ್ಲರೂ ಸಹ ಕೆಲಸ ಮಾಡಿದ್ರು. ಶ್ರೀ ಮಲ್ಲೇಶಯ್ಯ ಹಿಂದಿನ ಅಧ್ಯಕ್ಷರು ಸಹ ಎಲ್ಲರೂ ಸಹ ಅನೇಕರು ಕೆಲಸ ಮಾಡಿದ್ರು. ಅವರೆಲ್ಲರಿಗೂ ನಾನು ವಂದಿಸ್ತೀನಿ, ನಮಿಸ್ತೀನಿ ಹಾಗೂ ನಾನು ಈ ಮುಂದಿನ 3 ವರ್ಷಗಳು ಬಹುದೊಡ್ಡ ಕೆಲಸಗಳನ್ನು ಮಾಡೋದಕ್ಕೆ ನಾನು ಏರ್ಪಾಟ್ ಮಾಡ್ಕೊತೀನಿ. ಹಾಗೂ ಇನ್ನು ವಕೀಲ ಮಿತ್ರರು, ಹಲವಾರು ವಕೀಲ ಮಿತ್ರರಿದ್ದಾರೆ. ಅವರೆಲ್ಲ ನಾನು ಅವರ ಹೆಸರುಗಳನ್ನು ಹೇಳಿ ಅವರಿಗೆ ವಂದನೆಯನ್ನು ಸಲ್ಲಿಸ್ತೀನಿ. ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿ ಅವರಿಗೆ ನಾನು ವಂದಿಸ್ತೀನಿ ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್. ವಕೀಲರ ಸಂಘ ಇಡೀ ಭಾರತದಲ್ಲಿ ಹೆಸರನ್ನು ಮಾಡುತ್ತಿದೆ. ನಾನು ಸುಮಾರು 10 ವರ್ಷ ಬೇಡ ಅವರು 10 ವರ್ಷ ಅಧ್ಯಕ್ಷನಾಗಿದ್ದೆ. ಅವರು ನಮ್ಮ ಭಾರತದ ಅನೇಕ ವಾಜಪೇಯಿಯವರು, ವಾದ್ವಾನಿಯವರು ಮತ್ತು ನಮ್ಮ ಚೀಫ್ ಜಸ್ಟಿಸು ಎಲ್ಲ ಕೂಡ ಬಂದಿದ್ದಾರೆ. ಅದೇ ರೀತಿ ವಿವೇಕ್ ರೆಡ್ಡಿಯವರು ಲಾಸ್ಟ್ ಟೈಮ್ 3 ವರ್ಷದ ಹಿಂದೆ ಚುನಾವಣೆ ಆದರು. ಅವರು ಹೆಚ್ಚಿನ ರೀತಿಯ ಕಾರ್ಯಕ್ರಮಗಳನ್ನು ಹಾಕಿ ಡೆವಲಪ್ಮೆಂಟ್ ಏನಾಗಬೇಕು, ನಮ್ಮ ಸಂಘಕ್ಕೆ ಏನಾಗಬೇಕು, ಅನುಕೂಲ ಆಗಬೇಕು ಸದಸ್ಯರಿಗೆ ಆ ರೀತಿ ಮಾಡ್ತಾಯಿದ್ದಾರೆ. ಮಾಡದೇ ಇರೋದು ಈ ಸಾರಿ ಚುನಾವಣೆಗೆ ನಿಂತು ಅವರೇನಾದರೂ ಮಾಡಿ ಇನ್ನೂ ರೀತಿಯ ಹೆಚ್ಚಿನ ಕಾರ್ಯ ಮಾಡುವ ಅವಕಾಶ ಮಾಡಿಕೊಡಬೇಕಾಗಿ ಮನವಿ ಮಾಡಿದರು. ಅದೇ ರೀತಿಯಲ್ಲಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಹೆಚ್ಚಿನ ರೀತಿಯಲ್ಲಿ ಅನೇಕ ವಿಷಯಗಳನ್ನು ಮಾಡಬೇಕಾಗಿದೆ. ಅನುಕೂಲಗಳು, ಅನಾನುಕೂಲಗಳು ಬೇಕಾದಷ್ಟಿದ್ದಾವೆ ಇಲ್ಲಿ ಮಾಡಬೇಕಾದದ್ದು. ಅದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ವಿವೇಕ್ ರೆಡ್ಡಿ ಅವರಿಗೆ ಶುಭಾಶಯಗಳು ನಮ್ಮೆಲ್ಲರ ಪರವಾಗಿ. ಸರ್, ಈ ಗೆಲುವು ನನ್ನ ಗೆಲುವಲ್ಲ. ಈ ಗೆಲುವು ಈ ಅಸೋಸಿಯೇಷನ್ನು ಮತ್ತು ನನ್ನ ವಕೀಲರ ಮಿತ್ರರ ಗೆಲುವು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾನು ಸದಾ ಇವತ್ತೇನು ಪ್ರವೀಣ್ ಗೌಡ ಅಂತ ಒಂದು ಹೆಸರಿರಬೇಕಾದ್ರೆ ಅದಕ್ಕೆ ಕಾರಣಕರ್ತರು ನನ್ನ ವಕೀಲ ಬಂಧು ಮಿತ್ರರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಈ ಹಿಂದೆನೂ ಸಹ ಕೆಲಸ ಮಾಡಿದ್ದೀನಿ. ಇನ್ನು ಮುಂದಕ್ಕೂ ಸಹ ವಕೀಲರ ಹಿತದೃಷ್ಟಿಯನ್ನು ಇಟ್ಕೊಂಡು ನಾನು ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾನಾ ಕೆಲಸಗಳು ಇನ್ನೂ ಮಾಡಬೇಕಾಗಿರ್ತಕ್ಕಂಥವಿದೆ. ಅಕಾಡೆಮಿಕ್ಸ್ ವೈಸ್ ಆಗಲಿ, ಕನ್ಸ್ಟ್ರಕ್ಟಿವ್ ವೈಸ್ ಆಗಲಿ ಈ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೇನೆ. ನಾನು ವಕೀಲರೊಳಗೆ ಇರ್ತೇನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಈ ಒಂದು ಜಯ ನನಗೆ ಮತ್ತೆ ಅಸೋಸಿಯೇಷನ್ಲಿ ಮರುಜೀವ ತಂದು ಕೊಟ್ಟಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆಪಡ್ತಾ, ನಾನು ಎಲ್ಲ ಮತ ಬಾಂಧವರಿಗೂ ನೇರವಾಗಿ ಅಥವಾ ಪರೋಕ್ಷವಾಗೋ ಮಗದೊಂದಾಗಿ ನನಗೆ ಸಹಾಯ ಮಾಡಿರ್ತಕ್ಕಂಥವ್ರು ಎಲ್ರಿಗೂ ನಾನು ನಮಿಸ್ತೇನೆ. ಅವ್ರಿಗೆ ಧನ್ಯವಾದ ಹೇಳ್ತೇನೆ. ಅವ್ರಿಗೆ ಸದಾ ಚಿರಋಣಿಯಾಗಿರ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಮ್ಮ ಸಂಘನ ಏನೀಗ ಮಾನ್ಯ ಅಧ್ಯಕ್ಷರು ಗೆದ್ದಿದ್ದಾರೆ, ಮತ್ತು ಬೇರೆ ಇನ್ನು ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ಇನ್ನು ಮಗದೊಬ್ಬರು ಗೆಲ್ತಾರೆ. ಅವ್ರನ್ನೆಲ್ಲ ಒಗ್ಗೂಡಿಸಿ ಒಗ್ಗಟ್ಟಾಗಿ ಸಂಘವನ್ನು ಮುಂದುವರಿಸ್ತೇವೆ ಅಂತ ಹೇಳ್ತೀವಿ. ಮಾನ್ಯ ವಿವೇಕ್ ರೆಡ್ಡಿಯವರ ಮತ್ತು ಮಾನ್ಯ ಪ್ರವೀಣ್ ಗೌಡರ ಗೆಲುವು
ಬೆಂಗಳೂರು ವಕೀಲರ ಸಂಘಕ್ಕೆ ಮತ್ತೆ ಪುನರ್ಜೀವನ ಕೊಡುವ ಒಂದು ನ್ಯಾಯವಾದಿಗಳ ಪ್ರಯತ್ನ ಅತ್ಯಂತ ವಿಶ್ವಾಸಾರ್ಹವಾದ್ದು. ನ್ಯಾಯವಾದಿಗಳ ಗೌರವಕ್ಕೆ ಬೆಂಗಳೂರು ವಕೀಲರ ಸಂಘಕ್ಕೆ ಗೌರವವನ್ನು ತಂದುಕೊಟ್ಟಿದ್ದು ಮಾನ್ಯ ವಿವೇಕ್ ರೆಡ್ಡಿಯವರ ಮತ್ತು ಮಾನ್ಯ ಪ್ರವೀಣ್ ಗೌಡ ಅವರ ಗೆಲುವು ಒಂದು ವಕೀಲ ಸಮೂಹದಲ್ಲಿ ಉತ್ಸಾಹವನ್ನು, ಹೊಸ ಆಯಾಮವನ್ನು, ಬೆಂಗಳೂರು ವಕೀಲರ ಸಂಘದ ಗೌರವದ ರಾಷ್ಟ್ರದಲ್ಲಿ ಮತ್ತು ರಾಜ್ಯದಲ್ಲಿ ಮತ್ತೊಮ್ಮೆ ಪುನರ್ ಸ್ಥಾಪನೆ ಮಾಡಲಿಕ್ಕೆ, ಉತ್ತಮವಾದ ಕೆಲಸವನ್ನು ಮಾಡಲಿಕ್ಕೆ ಇದೆಲ್ಲ ನ್ಯಾಯವಾದಿಗಳಿಗೆ ಸಲ್ಲಬೇಕಾದ್ದು. ಅತ್ಯಂತ ಪ್ರಗತಿಪರ ಚಿಂತನೆಯನ್ನು ಹೊಂದಂಥ ಇಡೀ ವಕೀಲ ಸಮೂಹಕ್ಕೆ ಸಲ್ಲಬೇಕಾದಂಥ ಗೌರವ ಮಾನ್ಯ ಪ್ರವೀಣ್ ಗೌಡರಲ್ಲಿ, ಮಾನ್ಯ ವಿವೇಕ್ ರೆಡ್ಡಿಯವರಲ್ಲಿ ಬೆಂಗಳೂರು ವಕೀಲರ ಒಂದು ವಿಶ್ವಾಸವನ್ನು ಇಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಯುವ ವಕೀಲರು ಇವತ್ತು ಏನು ಪ್ರವೀಣ್ ಗೌಡರಿಗೆ ಮತ್ತು ವಿವೇಕ್ ರೆಡ್ಡಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಅದರಲ್ಲಿ ಹಿರಿಯರ ವಕೀಲರ ಮಾರ್ಗದರ್ಶನದಲ್ಲಿ ಒಂದು ಹೊಸ ಶಕ್ತಿಯನ್ನು ಬೆಂಗಳೂರು ವಕೀಲರ ಸಂಘಕ್ಕೆ ತುಂಬುತ್ತಾರೆ. ಆ ನಿಟ್ಟಿನಲ್ಲಿ ಮಾನ್ಯ ನನ್ನೊಡನೆ ಸಹಕರಿಸಿದಂಥ ಮಾನ್ಯ ಮುನಿಯಪ್ಪ, ಮಾನ್ಯ ಬಸವರಾಜ್ ಅವರು, ಬಾರ್ ಕೌನ್ಸಿಲಿನ ಮತ್ತು ವಿಶಾಲ್ ರಘುವರು, ಇವರೆಲ್ಲರೂ ಸಹ ಕಾರಣಕರ್ತರಿದ್ದಾರೆ. ಮಾನ್ಯ ಗೋಪಾಲ ಸ್ವಾಮಿಯವರು, ಇವರೆಲ್ಲರೂ ಸಹ ಪ್ರಯತ್ನದಿಂದ ನಾವೆಲ್ಲ ಕಲೆಕ್ಟಿವ್ ಲೀಡರ್ಶಿಪ್ಪಲ್ಲಿ ಇವತ್ತು ಈ ಒಂದು ಸಂಘದ ವಿಜಯವನ್ನು ತಂದಿದ್ದಾರೆ. ಇದಕ್ಕೆ ಎಲ್ಲರೂ ಗೌರವಕ್ಕೆ ಪಾತ್ರರಾಗಿದ್ದಾರೆ. ನನ್ನೆಲ್ಲ ನ್ಯಾಯವಾದಿಗಳ ಸಮೂಹಕ್ಕೆ ಈ ಒಂದು ಗೌರವ ಸಲ್ಲಬೇಕಾಗತ್ತೆ. ಇದು ಹೊಸ ಚಿಂತನೆಯನ್ನು ನಾವು ಈಗಾಗಲೇ ಬೆಂಗಳೂರಿನಲ್ಲಿ ಅಡ್ವೊಕೇಟ್ಸ್ ಅಕಾಡೆಮಿ ಮತ್ತು 2,000 ರೂಪಾಯಿ ಏನು ಒಂದು ಯುವ ವಕೀಲರಿಗೆ ಪ್ರೋತ್ಸಾಹನ ಮತ್ತು ಈ ಎಲ್ಲ ಕಾರ್ಯಕ್ರಮಗಳನ್ನು ಹೊಸ ಚಿಂತನೆಯನ್ನು ಮಾಡೋರಿದ್ದೇವೆ. ನ್ಯಾಯಾಂಗಕ್ಕೆ ಹೊಸ ಕ್ರಿಯಾಶೀಲತೆಯನ್ನು ತರ್ತೀವಿ. ಒಂದು ಬೆಂಗಳೂರಿನ ನ್ಯಾಯಾಂಗದಲ್ಲಿ ಹೊಸ ಚಿಂತನೆಯಿಂದ ಸೃಷ್ಟಿ ಮಾಡ್ತೀವಿ ಮತ್ತು ಸಾರ್ವಜನಿಕರಲ್ಲಿ ವಿಶ್ವಾಸಾರ್ಹತೆಯನ್ನು ಜಾಸ್ತಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಅಧ್ಯಕ್ಷರಾದ ವಿವೇಕ್ ಸುಬ್ಬಾರೆಡ್ಡಿಯವರ ನೇತೃತ್ವದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದು, ಅದರಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ. ಹಾಗಾಗಿ ಜನಗಳು ನಮಗೆ ಮತ್ತೊಂದು ಬಾರಿ ಆಶೀರ್ವಾದ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ ನಾವು ಋಣ ತೀರಿಸ್ತೀವಿ ಮತ್ತು ಕೆಲಸ ಮಾಡ್ತೀವಿ. ಬೆಂಗಳೂರು ವಕೀಲರ ಸಂಘದ ಅಭಿವೃದ್ಧಿಯೇ ನಮ್ಮ ಗುರಿ ಅಂತ ನಾವು ಘೋಷಣೆ ಮಾಡ್ತೀವಿ. 1668 ಓಟಿಂದ ಗೆದ್ದಿದ್ದೀನಿ. ನನಗೆ ವೋಟ್ ಮಾಡೋದಂಥ ಎಲ್ಲ ಮತದಾರರಿಗೆ ಮತ್ತು ವಕೀಲ ಸಮಿತ್ರರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. KN, ನಾನು ಈ ಸಿಟಿ ಸಿವಿಲ್ ಕೋರ್ಟ್ ವಿಭಾಗದಿಂದ ಕಾರ್ಯಕಾರಿ ಸಮಿತಿಯ ಸದಸ್ಯ ಸ್ಥಾನದಿಂದ ಸ್ಪರ್ಧೆ ಮಾಡಿದ್ದೆ. ನಾನು ವಕೀಲರ ಸಹಕಾರದಿಂದ ಹಾಗೂ ಎಲ್ಲರ ನನ್ನ ಸ್ನೇಹಿತರ ಸಹಕಾರದಿಂದ ಜಯಗಳಿಸಿದ್ದೇನೆ. ಈ ಜಯಕ್ಕೆ ಮೂಲ ಕಾರಣ ನನ್ನ ಆತ್ಮೀಯ ಸ್ನೇಹಿತರು ಹಾಗೂ ನನ್ನ ವಕೀಲ ಮಿತ್ರರು. ಅವ್ರಿಗೆ ಮೊದಲನೇದಾಗಿ ಕೃತಜ್ಞತೆಯನ್ನು ನಾನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಮುಂದೆ ನಾನು ವಕೀಲರ ಸಮಸ್ಯೆಗಳ ಬಗ್ಗೆ ನನಗೆ ಅರಿವಿರೋದ್ರಿಂದ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ಒಂದು ಸಂಘದ ಘನತೆ ಗೌರವವನ್ನು ಕಾಪಾಡಿಕೊಂಡು ಹೋಗುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಏಕೆಂದರೆ ಈಗ ಬಂದಿರತಕ್ಕಂಥ ಒಂದು ಆಡಳಿತ ಮಂಡಳಿಯು ಕೂಡ ಉತ್ತಮವಾದ ಒಂದು ಆಡಳಿತ ಮಂಡಳಿಯಾಗಿದೆ. ಅವರ ಜೊತೆ ನಾನು ವಕೀಲರ ಸಮಸ್ಯೆಗಳಿಗೆ ಸ್ಪಂದಿಸಿ ಅವರಿಗೆ ಪರಿಹಾರವನ್ನು ಕೊಡುವ ನಿಟ್ಟಿನಲ್ಲಿ ನಾನು ಮುಂದೆ ಹೆಜ್ಜೆ ಇಡ್ತೀನಿ. ನನ್ನ ಶಕ್ತಿ ಮೀರಿ ನಾನು ವಕೀಲರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ಈ ಒಂದು ಗೆಲುವು ನನ್ನ ವಕೀಲರ ಗೆಲುವು. ನಾನು ವಕೀಲರ ಸಮುದಾಯಕ್ಕೆ ನನ್ನ ಜೀವನವನ್ನು ಮುಡುಪಾಗಿಟ್ಟು ಅವರ ಸಮಸ್ಯೆಗಳಿಗೆ ನಾನು ಮುಂದೆ ಸ್ಪಂದಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರಿಗೂ ಕೂಡ ನನಗೆ ಸಹಕರಿಸಿದಂಥ ಎಲ್ಲ ವಕೀಲ ಬಂಧುಗಳಿಗೂ ಕೂಡ ನನ್ನ ಒಂದು ವಂದನೆಗಳನ್ನ, ಕೃತಜ್ಞತೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಚನ್ನಪ್ಪಗೌಡ KN. ಹೇಳ್ತಾ ಇದ್ದೀನಿ, ನಮ್ಮೆಲ್ಲ ಸ್ನೇಹಿತರ ಗೆಲುವು. ನನಗೆ ಅವ್ರು ಕೊಟ್ಟಿರೋ ಭಿಕ್ಷೆ. ನಾನು ಸಂಘಕ್ಕೆ ಮತ್ತು ನಮ್ಮ ಕರಿಕೋಟ್ಗೆ ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ, ಯಾವುದೇ ಚ್ಯುತಿ ಬರ್ದಂಗೆ ಅದ್ರ ಬಗ್ಗೆ ಗಮನ ಕೊಟ್ಟು ಸಂಘಕ್ಕೆ ಮತ್ತು ನಮ್ಮ ವಕೀಲರಿಗೆ ಒಳ್ಳೆಯದಾಗೋ ರೀತಿ ಮತ್ತು ಒಗ್ಗಟ್ಟಿಂದ ನಾವೆಲ್ಲ ನಡ್ಕೊಂಡು ಹೋಗ್ತೀವಿ ಸರ್ ಸಂಘನ. ಸರ್ 1750 ನಂದು 5ನೇ ಪ್ಲೇಸು ಸರ್. 11 ಪ್ಲೇಸಲ್ಲಿ ನಾನು 5ನೇವನು ಸರ್. ವಕೀಲರಿಗೆ ನನ್ನ ನಮಸ್ಕಾರಗಳು. ಇವತ್ತು ನನ್ನ ಗೌರ್ನಿಂಗ್ ಕೌನ್ಸಿಲಿಗೆ ಆಯ್ಕೆ ಮಾಡೋದಕ್ಕೆ ತುಂಬ ಧನ್ಯವಾದಗಳು. ಮುಂದೆ ಇದೇ ಥರ ನಿಮ್ಮ ವಕೀಲರು ಏನೇ ಇದು ಕೆಲಸ ಇದ್ದರೂ ನಾನು ಮುಂದೆ ಮಾಡ್ಕೊಂಡು ಹೋಗ್ತೀನಿ. ಹಿರಿಯರೆಲ್ಲ ಮಾರ್ಗದರ್ಶನದೊಂದಿಗೆ ತಮ್ಮ ಎಲ್ಲ ಕಾರ್ಯಗಳನ್ನು ನೆರವೇರಿಸ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು. ಬೆಂಗಳೂರು ವಕೀಲ ಸಂಘದ ಚುನಾವಣೆಯಲ್ಲಿ ಒಂದು ಒಳ್ಳೆ ತಂಡ ರಚನೆಯಾಗಿದೆ. ಏನಾಗಿದೆ, ಮಮತಾ ಮೇಡಮ್ ಅವರು ಸಹ ಅಭೂತಪೂರ್ವವಾಗಿ ಗೆದ್ದಿದ್ದಾರೆ. ಮಮತಾ ಮೇಡಮ್ ಈಗ ಆಲ್ರೆಡಿ 2 ಸತಿ ಕಾರ್ಯಕಾರಿ ಸದಸ್ಯರಾಗಿ ಆಯ್ಕೆಯಾಗಿದ್ದರು. ಮೂರನೇ ಬಾರಿ ಸಹ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ನಾವು ಅವ್ರನ್ನ ಕೇಳ್ಕೊಳ್ಳೋದಿಷ್ಟೇ, ದಯಮಾಡಿ ಮಹಿಳಾ ವಕೀಲರಿಗೆ ಏನು
ಆಗಬೇಕಂತ ಅನುಕೂಲಗಳನ್ನ ಅವ್ರಿಗೋಸ್ಕರ ಮಾಡಿಕೊಟ್ಟಿದ್ದ ನಾವು ಕೇಳ್ಕೊತೀವಿ. ಅದೇ ರೀತಿ ಮ್ಯಾಜಿಸ್ಟ್ರೇಟ್ ಕೋರ್ಟಿಂದ ಶಿವಶಂಕರಣ್ಣನವರು 4ನೇ ಬಾರಿ ಗೆದ್ದಿದ್ದಾರೆ. ಅವ್ರನ್ನೂ ಸಹ ನಾವು ಅದೇ ರೀತಿ ಏನಪ್ಪ ಕೇಳ್ಕೊಡೋದೆ, ನಮ್ಮ ಯುವ ವಕೀಲರುಗಳಿಗೆ ಏನು ಅಗತ್ಯವಿದ ಕಾರ್ಯಕ್ರಮಗಳು ಹಾಗೂ ಯಾವುದೇ ರೀತಿ ತೊಂದರೆ ಆಗದಂತೆ ಅವ್ರನ್ನ ಅವ್ರ ಜೊತೆ ನಿಂತು ಅವ್ರ ಬೆಂಬಲವಾಗಿ ನಿಂತ್ಕೊಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಇವತ್ತಿನ ದಿನ ಏನು AB ಎಲೆಕ್ಷನ್ಸ್ ಆಗಿದೆ, ಶಶಿಕುಮಾರ್ ಆರ್ಗೌಡ ಒಳ್ಳೆ ಪ್ಲೇಸಲ್ಲಿ ಸೆಕೆಂಡ್ ಟೈಮ್ ಗೌರ್ನಿ ಕೌನ್ಸಿಲ್ ಮೆಂಬರ್ ಆಗಿ ಆಯ್ಕೆ ಬಂದಿದ್ದಾರೆ. ಅವ್ರಿಗೆ ವಂದನೆಗಳು. ತುಂಬ ಒಳ್ಳೆ ಉದಯಮುಖಿ ಯುವಕ, ತುಂಬ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಅಡ್ವೊಕೇಟ್ ಅಸೋಸಿಯೇಷನ್ಗೆ. ಕಂಗ್ರಾಚುಲೇಷನ್ ಶಶಿಕುಮಾರ್. ಪ್ಲೀಸ್ ಮಾತಾಡ್ತಾ ಇದ್ದಾರೆ, ಮಾತಾಡಿ ಕೂಡ. ಮಾತಾಡಿ ಪ್ಲೀಸ್ ಮಾತಾಡಿ ಕೂಡ. ನನ್ನನ್ನು ನಮ್ಮ ಆತ್ಮೀಯ ವಕೀಲ ಮಿತ್ರರು 2ನೇ ಬಾರಿ ಆಯ್ಕೆ ಮಾಡಿದ್ದಾರೆ. ಅದು ಮೊದಲನೇ ಬಾರಿ ಆಯ್ಕೆ ಮಾಡಿದ್ದು 3ನೇ ಪ್ಲೇಸಲ್ಲಿದ್ದರೆ ಈ ಬಾರಿ ಒಂದು ಪ್ಲೇಸ್ ಹೆಚ್ಚಿಗೆ ಕೊಟ್ಟಿದ್ದಾರೆ. ಮತ್ತು ನನ್ನ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ ಅಂತ ನನಗೆ ಅರ್ಥ ಆಗಿದೆ. ಅದೇ ರೀತಿ ಪದಾಧಿಕಾರಿಗಳೊಂದಿಗೆ ಸೇರಿಕೊಂಡು ಅವರೊಂದಿಗೆ ನಾನು ಅಭಿವೃದ್ಧಿ ಕಾರ್ಯಗಳಲ್ಲಿ ಮುಂದೆ ನುಗ್ತೀನಿ ಅಂತ ನಾನು ಈ ಮೂಲಕ ಹೇಳ್ಕೊಡ್ತೀನಿ. ಸರ್ ಎಷ್ಟು ಓಟಿಂದ ಗೆದ್ದಿದ್ದೀರಾ ಸರ್? 2190. ಓಟ್ ಹಾಕಿ ಗೆಲ್ಸಿದ್ದಾರೆ, ಅವರ ಬಗ್ಗೆ ಅವ್ರಿಂದನೇ ಈ ಗೆಲುವು ಸಾಧ್ಯ ಆಗಿದ್ದು ನನಗೆ. ಅವ್ರಿಗೋಸ್ಕರ ನಾವು ಸರ್ವಿಸ್ ಮಾಡೋಕ್ಕೋಸ್ಕರ ನಾವು ಇವತ್ತು ಈ ಸ್ಥಾನನ ಗೆದ್ದಿರೋದ್ರಿಂದ ಅವ್ರಿಗೆ ಈ ಗೆಲುವನ್ನ ನಾನು ಮುಡುಪಾಗಿ ಇಡ್ತೀನಿ. ಥ್ಯಾಂಕ್ ಯು. ಶಶಿಕುಮಾರ್